ಸಾಕಷ್ಟು ಟೀಕೆ ನಂತರ ದರ್ಶನ್ ಇರಿಸಿರುವ ಅನ್ನಪೂರ್ಣೇಶ್ವರಿ ನಗರದ ಶಾಮಿಯಾನ ಪರದೆ ರಕ್ಷಣೆಯನ್ನು ಪೊಲೀಸ್ ಇಲಾಖೆ ಮುಂದುವರಿಸಿದೆ. ಈ ರಕ್ಷಣೆ ಪೊಲೀಸ್ನವರೇ ತಗೋತಿದ್ದೀರೋ ಅವ್ರಿಗೆ ಕೊಡ್ತಿದ್ದೀರೋ ನಮಗೆ ಅರ್ಥವಾಗ್ತಿಲ್ಲ. ಬಟ್ ಇಟ್ಸ್ ಎ ಜೋಕ್. ನನ್ನ ಪ್ರಕಾರ ಇದೇನು ಮದುವೆ ಮನೇನ ಬೀಗರೂಟಕ್ಕೆ ವ್ಯವಸ್ಥೆ ಮಾಡ್ತಿದ್ದೀರಾ ಅಂತೆಲ್ಲ ಟೀಕೆ ಜನರದ್ದು. ಪ್ರಾಮಾಣಿಕವಾಗಿ ಎಲ್ಲ ಸಿ ಎಂ ಹೇಳ್ತಿದ್ರು, ಯಾರೋ ಹೇಳ್ತಿದ್ರು ದೂರು ಕೊಟ್ಟರೆ ಕ್ರಮ ತಗೊಳ್ಳೋಣ ಅಂತ. ದೂರೇನು ಕೊಡಬೇಕಾಗಿಲ್ಲ. ಅಂಗೈ ಹುಣ್ಣಿಗೆ ಕನ್ನಡಿ ಬೇರೆ ಬೇಕೇ? ಬೇರೆ ಎಲ್ಲ ಟಿ ವಿನಲ್ಲಿ ಬಂದರೆ ಕೋಪ ತಾಪ ಪ್ರದರ್ಶನ ಪ್ರತಿಕ್ರಿಯೆ ಕೊಡ್ತೀರಿ ಎಲ್ಲಾರುಗಳುವೆ. ಇದು ಕಾಣಲ್ವಾ ನಿಮ್ಮ ಕಣ್ಣುಗಳಿಗೆ? ಸುಮ್ಮನೆ ಬಿಡೋದಷ್ಟೇ ರೈಲನ್ನ ಎಲ್ಲ. ಏನೋ 48 ಅದಕ್ಕೆ ವಕೀಲರು ತಂಡ ಒಂದು ಮಾಡಿದೆ. 48 ಗಂಟೆಗಳ CCTV ವಿಡಿಯೋ ಕೊಡಿ ಅಂತ RTIನಲ್ಲಿ ಅರ್ಜಿ ಹಾಕಿದೆ. ಈ ಮಧ್ಯೆ ಠಾಣೆ ಮುಂದೆ ಆ ರಸ್ತೆಯಲ್ಲಿ ಅಳವಡಿಸಲಾಗಿದ್ದ ಬ್ಯಾರಿಕೇಡ್ಗಳನ್ನು ಭಾರಿ ಆಕ್ರೋಶದ ನಂತರ ಪೊಲೀಸರು ತೆರವು ಮಾಡಿದ್ದಾರೆ. ಜನ ನಿಟ್ಟುಸಿಬಿಟ್ಟಿದ್ದಾರೆ. ಕಾರಣ ಅದು ಇಟ್ಸ್ ಎ ಮೇನ್ ರೋಡ್. ಅವ್ರಿಗೆ ಅವ್ರು ಕ್ರಾಸ್ ಓವರ್ ಆಗಬೇಕು. ನೀವು ಯಾರನ್ನೋ ಕರ್ಕೊಂಬಂದ್ಬಿಟ್ಟು ಶಾನೆ ಒಳಗೆ ಇಟ್ಕೊಂಡ್ಬಿಟ್ರೆ ಕತಿ ಏನದ ಮೇಲೆ ಜನ ಸುತ್ತಾಕೊಂಡು ಹೋಗ್ಬೇಕು. ಇದರಿಂದ ಈಗ ಬಂದಾಗಿದೆ. ಪೊಲೀಸ್ನವರಿಗೆ ವಾಗ್ವಾದಕ್ಕೆಲ್ಲ ಇಳಿದ್ಬಿಟ್ಟಿದ್ದಾರೆ ಜನ. ಕೊನೆಗೆ ಗೃಹ ಸಚಿವರ ಗಮನಕ್ಕೆ ಬಂದಂತೆ ಅವರು ಮಧ್ಯಪ್ರವೇಶ ಮಾಡಬೇಕಾಯಿತು. ಆದರೆ ಇವಾಗ ನಮಗೇನು ಗೊತ್ತೇ ಇಲ್ಲ ಅನ್ನೋ ಥರ CM ಹೇಳ್ತಿದ್ದಾರೆ. ರಾಜಕಾರಣಿಗಳು ಒಂದೊಂದ್ಸರಿ ಏನು ಅಂದರೆ ಅವ್ರಿಗೆ ಬೇಕಾಗಿದ್ದು ಬಹಳ ಬೇಗ ಗೊತ್ತಾಗ್ಬಿಡುತ್ತೆ. ಅಡ್ವಾನ್ಸ್ ಆಗಿ ಅವ್ರಿಗೆ ಬೇಡವಾಗಿದ್ದು ಆಗಿ ಅದು ಕೊಳತು ನಾರಿದ್ರು ಅವ್ರಿಗೆ ವಾಸ್ತಿನೇ ಬರಲ್ಲ, ಗೊತ್ತೇ ಆಗಲ್ಲ ಅಷ್ಟು. ಪೊಲೀಸ್ನವರು ಏನ್ ತೀರ್ಮಾನ ಮಾಡಿದಾರೋ ನನಗೆ ಗೊತ್ತಿಲ್ಲ. ನಮ್ನೇನು ಕೇಳ್ಕೊಂಡು ಮಾಡಿಲ್ಲ, ಗೊತ್ತಿಲ್ಲ ನನಗೆ ಯಾರು ಕಂಪ್ಲೇಂಟ್ ಮಾಡಿಲ್ಲ. ಜನಸಾಮಾನ್ಯರು ತೊಂದರೆ ಆಗಿದೆ ಅಂತೇಳಿ ಸಾಮಾನ್ಯ ಜನ ಏನ್ ಹೇಳ್ತಾರೆ ಹಂಗೆ ಕೇಳ್ತೀವಿ. 200 ಮೀಟರ್ಗೆ 2.5 ಕಿಲೋಮೀಟರ್ ಸುತ್ತಾಕೊಂಬನ್ನಿ ಅಂತ ಇದ್ದಾರೆ. ಇದು ಯಾವ ರೀತಿ ದಬ್ಬಾಳಿಕೆ ಇದು? ಅಧಿಕಾರಿಗಳು ಅಕ್ಯೂಸ್ನ ಪೊಲೀಸ್ ಸ್ಟೇಷನ್ ಒಳಗಡೆ ಪ್ರೊಟೆಕ್ಟ್ ಮಾಡ್ಲಿ. ಒಬ್ಬನಿಗೋಸ್ಕರ ಇಲ್ಲಿ 100 ಜನರಿಗೆ ತೊಂದರೆ ಕೊಡೋದು ತಪ್ಪದು. ಅವರು ಸಿಟಿಸನ್ ಆಫ್ ಇಂಡಿಯಾನೇ ಅಲ್ವಾ? ಕೊಲೆಗಾರಂಗೆ ಇಷ್ಟೊಂದು VVIP ಟ್ರೀಟ್ಮೆಂಟಾ? ಆಯ್ಕೊಳ್ಳಿ ಬಿಡಿ. ಆರೋಪಿ ತಂಡ ಕಂಪೌಂಡ್ ಕೂಡ ಏನ ಮಾಡ್ಕೊಳ್ಳ ಏನಾಗಬೇಕಾಗಿದೆ. ಸಾರ್ವಜನಿಕ ರೋಡ್ ಬಿಟ್ಟರೆ ಸಾಕು ನಮ್ಗೆ. ಎಲ್ಲಿಂದ ನಾವು ಏಜಾದ್ರು ಅಲ್ಲಿ ಸುತ್ತಕೊಂಡು 3-4 ಕಿಲೋಮೀಟರ್ ಅಲ್ಲಿಂದ ಬರ್ಬೇಕು. ಇದೇನು ಮನ ಮರಿದೈತೆ ಅವ್ರಿಗೆ? ಏನ್ ಪೊಲೀಸ್ ಸ್ಟೇಷನ್ ಸರ್ಕಾರ ಸರಿ ಇಲ್ಲ. ನನ್ನ ಮಕ್ಕಳು ಈ ಕೆಲಸ ಇದೆಯಾ? ಯಾವನೇ ಬೇಕಿದು?